ಈಶ್ವರಪ್ಪ ಮಗನಿಗೆ ಟಿಕೆಟ್ ತಪ್ಪೋಕೆ ನಾನ್ ಕಾರಣ ಅಲ್ಲ. ಬಿಎಸ್ವೈ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನನ್ನ ಕೇಳಿ ಯಾರಿಗೂ ಟಿಕೆಟ್ ಅನ್ನ ನಿರ್ಧಾರ ಮಾಡಿಲ್ಲ. ಹೈಕಮಾಂಡ್ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಮಾಡಿರೋದು. ಇದರಲ್ಲಿ ನನ್ನ ಪಾತ್ರ ಇಲ್ಲ. ಚುನಾವಣಾ ಸಮಿತಿ ಇದೆಲ್ಲವನ್ನ ನಿರ್ಧಾರ ಮಾಡಿದೆ. ರಾಜ್ಯ ನಾಯಕರು ಅವ್ರ ಜೊತೆ ಮಾತನಾಡೋ ಪ್ರಯತ್ನ ಕೂಡ ಮಾಡಿದ್ದಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿರೋದು. ಟಿಕೆಟ್ ನಿರ್ಧರಿಸೋದು ಚುನಾವಣಾ ಸಮಿತಿಯ ಹೊರತು ನಾನಲ್ಲ. ನಾನು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಈಶ್ವರಪ್ಪ ಅವರ ಮನಸ್ಸಿಗೆ ಹೌದು ನೋವಾಗಿರ್ಬೋದು ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಆದರೆ ನನ್ನ ಪಾತ್ರ ಇದರಲ್ಲಿ ಏನಿಲ್ಲ. ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಈಶ್ವರಪ್ಪ ಅವರು. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನೇ ಹೇಳಿದ್ರು ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ಈಶ್ವರಪ್ಪ ಅವರು ಕೆಂಡ ಕರ್ತಾ ಇರುವಂಥದ್ದು ಅಂತೂ ನಿಜ. ತನ್ನ ಮಗನಿಗೆ ಟಿಕೆಟ್ ಸಿಗದಲ್ಲೇ ಇರೋದಕ್ಕೆ ಕಾರಣವೇ ಯಡಿಯೂರಪ್ಪ ಅವರು ಅನ್ನುವಂತಹ ಆರೋಪವನ್ನ ನೇರವಾಗಿ ಮಾಡಿದ್ದಾರೆ. ನಾನೇ ಅವ್ರ ಮನೆಗೆ ಹೋಗಿ ಖುದ್ದಾಗಿ ಮಾತಾಡಿದೆ. ಆಯ್ತು ಕಾಂತೇಶ್ಗೆ ಕೊಡ್ಸೋಣ ಅಂತ ಹೇಳಿದ್ರು. ಈಗ ನೋಡಿದ್ರೆ ಉಲ್ಟಾ ಹೊಡೆದಿದ್ದಾರೆ. ಅವ್ರಿಗೆ ಬೇಕಾದವ್ರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಈಗ ಪಕ್ಷಕ್ಕಾಗಿ ದುಡ್ದಂತಹ ನನ್ನನ್ನ ಈ ರೀತಿಯಾಗಿ ಕಡೆಗಣಿಸಿದ್ದಾರೆ, ಮೂಲೆ ಗುಂಪು ಮಾಡಿದ್ದಾರೆ ಎನ್ನುವ ಆರೋಪವನ್ನ ನೇರವಾಗಿ ಯಡಿಯೂರಪ್ಪ ಮೇಲೆ ಈಶ್ವರಪ್ಪ ಮಾಡಿದ್ರು. ಈ ಬೆನ್ನಲ್ಲ ಯಡಿಯೂರಪ್ಪ ಅವರು ಅದಕ್ಕೆ ಒಂದು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಇದರಲ್ಲಿ ನನ್ನ ಪಾತ್ರ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಮಾಡಿರೋದು ಅಂತ ನಾನು ಅನ್ಕೊಂಡಿದ್ದೇನೆ. ಅವರು ನಮ್ಮ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದಂಥವ್ರು. ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು. ಈಗಾಗಲೇ ನಾವು ಆ ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಅದೆಲ್ಲವೂ ಸರಿ ಹೋಗಿ ಅವರು ಸಹ ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ, ನಾಲ್ಕು ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ. ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ. ನಮ್ಮ ನೊಂದು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಬಹಳ ಬೇಸರದಲ್ಲಿ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವು ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಸಂಘಟನೆ ಹಾಳಾಗ್ತಿರೋದ್ರಿಂದ ನಿಮ್ ಸಪೋರ್ಟ್ ಮಾಡ್ತೀವಿ. ನನಗೆ ಯಾರೂ ಮನವೊಲಿಸಕ್ಕೆ ಸಾಧ್ಯನೇ ಇಲ್ಲ. ನಾನೆಲ್ಲ ಹಿರಿಯರು ಗೌರವ ಕೊಡ್ತೀನಿ. ಆದರೆ ಈ ಚುನಾವಣೆನ ನಿಲ್ಲದೆ ಇರೋದಕ್ಕೆ ಯಾರ ಕೈಯಿಂದ ಪ್ರಯತ್ನ ಮಾಡೋರು ಆಗಲ್ಲ. ಈಶ್ವರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಅವರು ರಾಜ್ಯ ಅಧ್ಯಕ್ಷರಾದಾಗ ನಾ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ. ಅಷ್ಟು ಸೀನಿಯರ್ ಇದ್ದಾರೆ ಅವರು. ಯಾವತ್ತೂ ಪಕ್ಷದ ಹಿತವನ್ನು ಬಿಟ್ಟು ಯೋಚನೆ ಮಾಡಿದವರಲ್ಲ. ಹಾಗಾಗಿ ಈ ಬಾರಿನೂ ನಮ್ಮ ರಾಷ್ಟ್ರೀಯ ನಾಯಕರು ಅವರಿಗೆ ಮಾತನಾಡ್ತಾರೆ. ಎಲ್ಲವೂ ಸರಿ ಹೋಗ್ತದೆ.